ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋಂಗೆ ನಾವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಅಲ್ಲಿ ನಮಗೆ ಒಂದು ಏಜ್ ಆಪ್ಷನ್ ಬರುತ್ತೆ. ನಾವಲ್ಲಿ ನಮ್ಮ ಒಂದು ಒರಿಜಿನಲ್ ಏಜನ್ನು ನಾವು ಹಾಕಬೇಕಾಗುತ್ತೆ. ನಮಗೆ ಎಷ್ಟು ವರ್ಷ ಆಗಿದೆ ಅಷ್ಟೇ ಏಜನ್ನು ನಾವು ಹಾಕಬೇಕಾಗುತ್ತೆ. ಬಟ್ ಇಲ್ಲಿ ತುಂಬ ಜನ ಅವರ ಏಜೇ ಒಂದಿರುತ್ತೆ, ಅವರು ಹಾಕೋದೇ ಒಂದು ಏಜ್ ಆಗಿರುತ್ತೆ. ಸೊ ಈ ಥರ ಎಲ್ಲ ತುಂಬ ಮಾಡ್ತಾಯಿದ್ರು. ಈ ಥರ ಮಾಡಿ ತುಂಬ ಜನ ಯೂಟ್ಯೂಬನ್ನು ಮಾಡ್ತಾಯಿದ್ರು, ಆಯಿತಾ. ಸೊ ಚಿಕ್ಕ ಮಕ್ಳಿಗೂ ಕೂಡ ಯೂಟ್ಯೂಬನ್ನು ಮಾಡೋ ಅಧಿಕಾರ ಇದೆ, ರೈಟ್ಸ್ ಇದೆ, ಮಾಡ್ಬೋದು. ತುಂಬ ಜನ ಒಳ್ಳೊಳ್ಳೆ ಹೆಸರು ಮಾಡ್ತಾಯಿದ್ದಾರೆ, ನೀವು ನೋಡ್ಬೋದು, ಆಯಿತಾ. ಸೊ ತುಂಬ ಖುಷಿಯಾಗುತ್ತೆ. ಬಟ್ ಈಗ ಯೂಟ್ಯೂಬರು ಒಂದು ಹೊಸ ಅಪ್ಡೇಟ್ ತಂದಿದ್ದಾರೆ. ಯಾರ್ಯಾರೆಲ್ಲ ಸುಳ್ಳು ಏಜ್ಗಳನ್ನ ಹಾಕಿದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಯಾರ್ಯಾರೆಲ್ಲ ಚಿಕ್ಕವರು ವೀಡಿಯೋಸ್ ಮಾಡ್ತಾಯಿದ್ದಾರೆ ಅವ್ರಿಗೆ ಒಂದು ಸಣ್ಣ ಅಪ್ಡೇಟ್ ಮಾಡಿದ್ದಾರೆ. ಏನು ಭಯ ಪಡೋ ನೆಸೆಸಿಟಿ ಇಲ್ಲ, ಬಟ್ ಚೆಕ್ ಮಾಡ್ತಾರೆ ಎಲ್ಲನೂ ಕೂಡ. ನಾನು ನಿಮ್ಗೆ ಹೇಳ್ತೀನಿ ಅದು ಅಪ್ಡೇಟ್ ಏನು ಬಂದಿದೆ ಅಂತ. ಸೊ ದಯವಿಟ್ಟು ವೀಡಿಯೋ ನೋಡ್ತಾರಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಸೊ ಈಗ ಯೂಟ್ಯೂಬ್ ಅವರ ಒಂದು ಪ್ಲ್ಯಾಟ್ಫಾರ್ಮ್ನ ಸೇಫಾಗಿ ಇಟ್ಕೊಳ್ಳೋದಕ್ಕೆ ಆ್ಯಂಡ್ ಆ ಥರ ಯಾರ್ಯಾರು ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದಾರೆ ಅವ್ರಿಗೆ ಒಂದು ಸೇಫ್ ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ಕೊಡೋದಕ್ಕೆ ಅಂತಂದ್ಬಿಟ್ಟು ಈಗ ಒಂದು ಬದಲಾವಣೆ ಮಾಡಿದ್ದಾರೆ. ಏನು ಅಂತಂದರೆ, ಸೊ ಈಗ ನೀವು ಏನಾದರೂ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ನೀವೇನಾದರೂ ಏಜನ್ನೇನಾದರೂ ತಪ್ಪು ಹಾಕಿದರೆ, ಆಯಿತಾ, ನಿಮ್ಮದೇ ಒಂದು ಏಜ್ ಇರುತ್ತೆ, ಅಲ್ಲೇ ಒಂದು ಏಜ್ ಹಾಕಿರೋದು. ಅಂದರೆ ನಿಮ್ಮ ಏಜ್ ಏನಾದರೂ 18 ವರ್ಷದ ಒಳಗಡೆ ಇದ್ದು, ಸೊ ನೀವೇನಾದರೂ 18 ವರ್ಷದ ಮೇಲ್ಗಡೆ ಏಜ್ ಹಾಕಿದರೆ ಮಾತ್ರ ಸಮಸ್ಯೆ ಆಗುತ್ತೆ, ಆಯಿತಾ. ಸೊ ಅದು ಬಿಟ್ಟರೆ ಬೇರೆ ಏನು ಸಮಸ್ಯೆ ಆಗೋಲ್ಲ. ಇನ್ ಕೇಸ್ ನಿಮ್ಮದು 18 ವರ್ಷದ ಒಳಗಡೆ ಇದೆ ಏಜು, ಬಟ್ ಅಲ್ಲಿ ತಪ್ಪು ಏಜ್ ಹಾಕಿದ್ದೀರಾ, ಯಾವುದೋ 25-30 ಏಜ್ ಹಾಕ್ಬಿಟ್ಟಿದ್ದೀರಾ ಅಥವಾ ಇನ್ನೊಂದು ಏನೋ ಏಜ್ ಹಾಕಿದ್ದೀರಾ ಅಂತಂದರೆ ಈಗ ಯೂಟ್ಯೂಬ್ ಅವರು ಆಟೋಮೆಟಿಕಲಿ ಅದನ್ನು ಐಡೆಂಟಿಫೈ ಮಾಡ್ತಾರೆ. ಯಾವುದ್ರ ಮುಖಾಂತರ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ. ಇದು ಈ ಒಂದು ಅಪ್ಡೇಟ್ ಆಗಸ್ಟ್ 13ರಿಂದ ಶುರುವಾಗಿದೆ, ಬಟ್ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ, ಆಯಿತಾ. ಸುಮಾರು ಕಂಟ್ರಿಗಳಲ್ಲಿ ಇದನ್ನ ರೋಲ್ಔಟ್ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಇದು ಇಂಡಿಯಾದಲ್ಲೂ ಕೂಡ ಅಪ್ಲೈ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಆ ಥರ ನಿಮ್ಮ ಏಜೇ ಒಂದಿದ್ದು ಅಲ್ಲೇ ಒಂದು ಏಜ್ ಹಾಕಿದರೆ 18 ವರ್ಷ ಒಳಗಿದೆ ಅಂತ ಏನಾದ್ರು ಗೊತ್ತಾಯಿತು ಅಂತಂದರೆ ನಿಮಗೆ ಒಂದು ಮೇಲ್ ಬರುತ್ತೆ ಯೂಟ್ಯೂಬ್ ಟೀಮ್ ಕಡೆಯಿಂದ ಏಜ್ ವೆರಿಫಿಕೇಷನ್ ಮಾಡಿ ಅಂತ, ಆಯಿತಾ. ಸೊ ಆವಾಗ ನೀವು ವೆರಿಫಿಕೇಷನ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಇರುವಂಥ ಒಂದು ಗೌರ್ಮೆಂಟ್ ಡಾಕ್ಯುಮೆಂಟಿಂದ, ಆಯಿತಾ. ಸೊ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ನಿಮ್ಮ ಏಜನ್ನು ಒರಿಜಿನಲ್ ಏಜನ್ನು ಹಾಕಿದ್ರೆ ಮುಗೀತು, ಪ್ರೂವ್ ಆಗುತ್ತೆ. ಅದಾದಮೇಲೆ ನೀವು ನಿಮ್ಮ ಚಾನಲ್ ರನ್ ಮಾಡ್ಬೋದು. ಅಲ್ಲಿ ತನಕ ಸೊ ನಿಮಗೆ ಯೂಟ್ಯೂಬಲ್ಲಿ ಸಮಸ್ಯೆ ಆಗ್ಬೋದು, ಆಯಿತಾ. ಅಂತಂದರೆ ಸಮಸ್ಯೆ ಅಂತಂದರೆ, ಸೊ ನೀವೇನಾದ್ರು ತಪ್ಪು ಹಾಕಿದ್ದೀರಾ ಅಂತಂದರೆ, ನೀವೇನಾದ್ರು ಯೂಟ್ಯೂಬ್ ಕಣ್ಣಿಗೆ ಸಿಗಾಕೊಂಡ್ರೆ ನಿಮ್ಮ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಆಗದೇ ಇರಬಹುದು, ಅಥವಾ ನಿಮ್ಮ ಚಾನಲ್ ಓಪನ್ ಮಾಡೋಕ್ಕೆ ಹೋದರೆ ಓಪನ್ ಆಗದೇ ಇರ್ಬೋದು, ಅಥವಾ ನಿಮ್ಮ ಚಾನಲಲ್ಲಿ ಏನಾದರೂ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾಯಿದ್ರೆ ಆ ಮಾನಿಟೈಸೇಷನ್ನ ಡಿಸೇಬಲ್ ಮಾಡ್ಬೋದು, ಅಥವಾ ಆ್ಯಡನ್ನು ಲಿಮಿಟ್ ಮಾಡ್ಬೋದು, ಆಯಿತಾ. ಏನಾದರೂ ಮಾಡ್ಬೋದು. ಬಟ್ ಆಲ್ಮೋಸ್ಟ್ ನನಗನ್ಸಿರೋ ಪ್ರಕಾರ ಆ ಚಾನಲ್ ಓಪನ್ ಆಗ್ದಂಗೆ ಮಾಡ್ತಾರೆ ಯೂಟ್ಯೂಬರು. ಅಂದರೆ ಓಪನ್ ಮಾಡಿದ ತಕ್ಷಣ ಒಂದು ನೋಟಿಫಿಕೇಷನ್ ಮೇಲ್ಗಡೆ ಏಜ್ ವೆರಿಫೈ ಮಾಡಿ ಅಂತಂದ್ಬಿಟ್ಟು ಬಂದ್ಬಿಡುತ್ತೆ ನಿಮಗೆ. ಇಲ್ಲ ಅಂತಂದರೆ ಓಪನ್ ಮಾಡಿದ ತಕ್ಷಣ ಹಿಂದಕ್ಕುಂಟಾಗುತ್ತೆ. ಈ ಥರ ಏನೋ ಒಂದು ಮಾಡ್ತಾರೆ, ಒಟ್ಟಾರೆ ಏನಾದ್ರು ಒಂದು ಮಾಡೇ ಮಾಡ್ತಾರೆ, ಅದಂತೂ ಗ್ಯಾರಂಟಿ. ಆ ಥರ ಬಂದರೆ ನೀವೇನು ಹೆದರ್ಕೋಬೇಡಿ. ಯೂಟ್ಯೂಬಲ್ಲಿ ಐ ಥಿಂಕ್ ವೀಡಿಯೋಸ್ಗಳು ಮಾಡಿರ್ತಾರೆ ಏಜ್ ವೆರಿಫಿಕೇಷನ್ ಮಾಡೋದು ಹೇಗೆ ಅಂತ. ಸೊ ನೀವು ಏಜ್ ವೆರಿಫೈನ ಮಾಡಿ. ಇದು ಕೇವಲ ಅನ್ವಯಿಸೋದು 18 ವರ್ಷದ ಒಳಗಡೆ ಇರೋರಿಗೆ ಮಾತ್ರ ಗೈಸ್. 18 ವರ್ಷದ ಮೇಲಿದ್ದೀರಾ ಅಂತಂದರೆ ಏನು ನೀವೇನು ತಲೆ ಕೆಡಿಸ್ಕೊಬೇಡಿ, ನಿಮ್ಗೇನು ಸಮಸ್ಯೆ ಇಲ್ಲ. ಆಮೇಲೆ ಕೆಲವೊಂದೊಂದು ಸಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ತಪ್ಪು ಕೂಡ ವಾಯ್ಸನ್ನು ಕ್ಯಾಚ್ ಮಾಡಿ, ಈಗ ನಾನೇ ಚಿಕ್ಕ ಹುಡುಗ ಅಂತ ತಗೊಬಿಟ್ರೆ ಏನು ಮಾಡೋದು ಅಲ್ವೇ, ಆಗ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಆಗ ಬಂದಾಗ ನಾವು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಈ ಥರನೂ ಕೂಡ ಆಗುತ್ತೆ. ಎಲ್ಲ ಸಲಿನೂ ಕೂಡ ಕರೆಕ್ಟಾಗಿ ಕ್ಯಾಚ್ ಮಾಡಲ್ಲಲ್ವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಸೊ ಹಂಗೂ ಕೂಡ ಆಗ್ಬೋದು. ಇನ್ ಕೇಸ್ ಹಂಗಾದರೆ ನಿಮ್ಮದು ID ಪ್ರೂಫ್ ಹಾಕಿ ವೆರಿಫೈ ಆಗುತ್ತೆ ಅಷ್ಟೇ, ತುಂಬ ಅಲ್ವಾ. ಸೊ ಇದೊಂದು ಅಪ್ಡೇಟು ಸದ್ಯಕ್ಕೆ ಯೂಟ್ಯೂಬಲ್ಲಿ ಬಂದಿರೋದು. ಯಾರು ಕೂಡ ಭಯ ಪಡಬೇಡಿ. ಈ ಥರದ್ದೇನಾದ್ರು ನೋಟಿಫಿಕೇಷನ್ ಬಂತು ಅಂದರೆ ಆರಾಮಾಗಿರಿ, ಆಯಿತಾ. ಸೊ ವೆರಿಫೈ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.